ಓಂ ನಮಃ ಶಿವಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ರಾಶಿಯ ಜನರಿಗೆ ಶನಿ ದಯೆ, ಅದೃಷ್ಟದ ಜೊತೆಗೆ ಐಷಾರಾಮಿ ಜೀವನ ಯಾವ ರಾಶಿಗೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕೆ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ರಾಶಿ ನಕ್ಷತ್ರ ಜೊತೆಗೆ ರಾಶಿ ನಕ್ಷತ್ರವನ್ನು ಕೂಡ ಹೇಳಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವ ಇರೋದ್ರಿಂದ ಉತ್ತರ ಕೊಡುವಾಗ ಸ್ವಲ್ಪ ಆಚೆ ಹಾಕೋದು. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ. ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಇರುತ್ತೆ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೋ ಪ್ರಶ್ನೆ ಇದ್ದರೂ ಕೂಡ ಕೇಳ್ಬೋದು. ನನಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೇನೆ. ಹಾಗೆಯೇ ನಾನು ನಂಬಿರುವ ಶಿವದೇವರ ಹಾಗೂ ಕುರುಗುಜ ದೇವದ ಆಶೀರ್ವಾದನೂ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ, ಜೂನ್ ಅಂತ್ಯದಲ್ಲಿ ಶನಿದೇವರು ತನ್ನ ನಡೆಯನ್ನು ಬದಲಾಯಿಸುವಂಥದ್ದು. ಶನಿಯು ಈಗ ಪ್ರಸ್ತುತ ಕುಂಭರಾಶಿಯಲ್ಲಿ ಇರುವಂಥದ್ದು. ಆ ಕುಂಭರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದ್ದಾರೆ. ಶನಿಯ ಚಲನೆಯಿಂದ ಈ 3 ರಾಶಿಯವರಿಗೆ ಅದೃಷ್ಟ ತುಂಬಾ ಕೂಡಿ ಬರುವಂಥದ್ದು. ವೈದಿಕ ಜ್ಯೋತಿಷ್ಯದಲ್ಲಿ ಶನಿ ಗ್ರಹವನ್ನು ಎಲ್ಲ ಗ್ರಹಗಳಲ್ಲಿ ಪ್ರಮುಖ ಗ್ರಹ ಅಂತ ಪರಿಗಣಿಸಲಾಗಿದೆ. ಶನಿಯು ಅತ್ಯಂತ ವ್ಯಕ್ತಿಯ ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುವಂಥದ್ದು. ಶನಿಯು ಯಾರ ಜಾತಕದಲ್ಲಿ ಕೋಪಗೊಳ್ತಾರೋ ಅವರು ರಾಜನನ್ನು ಸಹ ಬಡವನನ್ನಾಗಿ ಮಾಡುವಂಥದ್ದು. ಸುಮಾರು 2.5 ವರ್ಷಗಳಲ್ಲಿ ತನ್ನ ರಾಶಿಯನ್ನು ಬದಲಾಯಿಸುವ ಶನಿಯು ಮತ್ತೆ ಅದೇ ರಾಶಿಗೆ ಬರಲು ಸುಮಾರು 30 ವರ್ಷಗಳು ಬೇಕಾಗುತ್ತೆ. ಶನಿಯು ಪ್ರಸ್ತುತ ತನ್ನ ಮೂಲ ತ್ರಿಕೋನ ರಾಶಿಚಕ್ರದ ಕುಂಭದಲ್ಲಿ ಕುಳಿತಿರುವಂಥದ್ದು ಮತ್ತು 2025 ಅಂದರೆ ಮಾರ್ಚ್ವರೆಗೆ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಇರುವಂಥದ್ದು. ಆದರೆ ಶನಿಯ ಚಲನೆ ಕಾಲಕಾಲಕ್ಕೆ ಬದಲಾಗುತ್ತಲೇ ಇರುತ್ತದೆ. ಇತ್ತೀಚೆಗೆ ಶನಿಯು ಉದಯಿಸಿದ್ದಾನೆ ಮತ್ತು ಜೂನ್ 29ರಂದು ಮಧ್ಯರಾತ್ರಿ 12:35ಕ್ಕೆ ಅದು ಕುಂಭ ರಾಶಿಯಲ್ಲಿ ಚಲನೆ ಮಾಡುವಂಥದ್ದು. ಆ ಹಿಮ್ಮುಖ ಚಲನೆ ಮಾಡುವುದರಿಂದ ಕೆಲವು ರಾಶಿ ಚಕ್ರ ಜನರಿಗೆ ಸಮಸ್ಯೆಗಳು ಬರ್ಬೋದು, ಇನ್ನು ಕೆಲವರಿಗೆ ಒಳ್ಳೆಯದಾಗ್ಬೋದು. ಅಂದರೆ ಪ್ರತಿಯೊಂದು ಗ್ರಹದ ಒಂದು ಸಂಚಾರ ಏನಿರುತ್ತೆ ಅದು ಪ್ರತಿ ರಾಶಿ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು. 12 ರಾಶಿ ಚಿಹ್ನೆಗಳ ಮೇಲೂ ಕೂಡ ಪರಿಣಾಮ ಬೀರುವಂಥದ್ದು. ಅದಕ್ಕೆ ಕೆಲವರಿಗೆ ಅದು ಏನಾದರೂ ಸಮಸ್ಯೆ ಕಾಡುವಂಥದ್ದು, ಇನ್ನು ಕೆಲವರಿಗೆ ಕೆಲವೊಂದು ಗ್ರಹಗಳ ಸಂಚಾರದಿಂದ ಒಳ್ಳೆಯದಾಗುವಂಥದ್ದು. ಈ ಒಂದು ಶನಿಯ ಇದರಿಂದ ಹಿಮ್ಮುಖ ಚಲನೆಯಿಂದ ಯಾವ ರಾಶಿಗೆ ಒಳ್ಳೆಯದಾಗುವಂಥದ್ದು ಅಂತ ನೋಡೋದಾದರೆ, ಮೊದಲದಾಗಿ ಮೇಷರಾಶಿ. ಈ ರಾಶಿಚಕ್ರ ಚಿಹ್ನೆಯಲ್ಲಿ ಶನಿ 11ನೇ ಮನೆಯಲ್ಲಿ ಹಿಮ್ಮೆಟ್ಟುವಂಥದ್ದು. ಅಂಥ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಯ ಜನರು ಹಠಾತ್ ಹಣಕಾಸಿನ ಲಾಭವನ್ನು ಪಡೆಯುವಂಥದ್ದು ಮತ್ತು ಮಕ್ಕಳಿಂದಲೂ ಸಂತೋಷವನ್ನು ಪಡೆಯಬಹುದು. ಇದರೊಂದಿಗೆ ನೀವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪಾರ ಯಶಸ್ಸನ್ನು ಪಡೆಯಬಹುದು, ಆರ್ಥಿಕ ಲಾಭವನ್ನು ಪಡೆಯಬಹುದು. ಹಾಗೆ ಶನಿದೇವರ ಕೃಪೆಯಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಾಧಿಸಬಹುದು. ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸಬಹುದು. ನಿಮ್ಮ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುತ್ತಲೇ ಇರಬಹುದು. ಶನಿಗ್ರಹದ ಹಿನ್ನಡೆಯಿಂದಾಗಿ ನಿಮ್ಮ ವೃತ್ತಿ ಜೀವನ ಪ್ರಗತಿಯಾಗಬಹುದು. ಹಾಗೆಯೇ ಸಂಬಳದಲ್ಲಿ ಹೆಚ್ಚಳವಾಗುವ ತುಂಬ ಅವಕಾಶಗಳಿರುವಂಥದ್ದು. ಇದರೊಂದಿಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಹಾಗೆಯೇ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥದ್ದು ಯಾರು ಅಂದರೆ ಮೇಷರಾಶಿಯವರು. ಈ ಒಂದು ಕುಂಭರಾಶಿಯಲ್ಲಿ ಹಿಮ್ಮುಖ ಚಲನೆಯಿಂದ ಶನಿ ಗ್ರಹದ ಹಿಮ್ಮುಖ ಚಲನೆಯಿಂದ ಮೇಷರಾಶಿಗೆ ತುಂಬಾ ಒಳ್ಳೆಯದಾಗುವಂಥದ್ದು. ನೆಕ್ಸ್ಟ್ ನೋಡೋದಾದರೆ ವೃಷಭರಾಶಿ. ಈ ರಾಶಿಚಕ್ರದ 10ನೇ ಮನೆಯಲ್ಲಿ ಶನಿ ಹಿಮ್ಮೆಟ್ಟುವಂಥದ್ದು. ಅಂಥ ಪರಿಸ್ಥಿತಿಯಲ್ಲಿ ಶನಿಯ ಹಿಮ್ಮುಖ ಚಲನೆ ಈ ರಾಶಿಚಕ್ರ ಚಿಹ್ನೆಯ ಜನರಿಗೆ ತುಂಬ ಅನುಕೂಲಕರವಾಗಿರುತ್ತೆ ಮತ್ತು ವೃತ್ತಿ ಜೀವನದ ಬಗ್ಗೆ ಮಾತನಾಡುತ್ತಾ ನೀವು ಕೆಲವು ದೊಡ್ಡ ಜವಾಬ್ದಾರಿಯನ್ನು ಪಡೆಯಬಹುದು. ನಿಮ್ಮ ಕೆಲಸವನ್ನು ಪ್ರಶಂಸಲಾಗುತ್ತೆ. ಹಿರಿಯ ಜನರು ಮತ್ತು ಸಹೋದ್ಯೋಗಿಗಳ ಸಹಾಯದಿಂದ ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗಬಹುದು. ಮುಂದಿನ 139 ದಿನಗಳು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲಿದೆ ಮತ್ತು ದೀರ್ಘ ಬಾಕಿ ಇರುವ ಕೆಲಸಗಳು ಕೂಡ ಈ ಸಮಯದಲ್ಲಿ ಪೂರ್ಣಗೊಳ್ಳುವಂಥದ್ದು. ಇದರೊಂದಿಗೆ ಹಣಕಾಸಿನ ಸ್ಥಿತಿ ಸುಧಾರಿಸಿದಂತೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು ಮತ್ತು ಉಳಿತಾಯದಲ್ಲೂ ಕೂಡ ನೀವು ಯಶಸ್ವಿಯಾಗಬಹುದು. ಕಾನೂನು ವಿಷಯಗಳಲ್ಲೂ ಯಶಸ್ಸನ್ನು ಪಡೆಯಬಹುದು. ಪೂರ್ವಿಕರ ಆಸ್ತಿಯಲ್ಲಿಯೂ ಲಾಭ ಪಡೆಯುವ ಸಂಪೂರ್ಣ ಅವಕಾಶ ವೃಷಭ ರಾಶಿಗೆ ಇರುವಂಥದ್ದು ಈ ಒಂದು ಹಿಮ್ಮುಖ ಚಲನೆಯಿಂದ ಶನಿಗ್ರಹದ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಶನಿಯು 4ನೇ ಮನೆಯಲ್ಲಿ ಇರುವಂಥದ್ದು ಮತ್ತು ಹಿಮ್ಮೆಟ್ಟುವಂಥದ್ದು, ಹಿಮ್ಮುಖವಾಗಿ ಚಲನೆ ಮಾಡುವಂಥದ್ದು ಮತ್ತು ಈ ಸ್ಥಳದ ಅಧಿಪತಿಯೂ ಕೂಡ ಹೌದು. ಅಂಥ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಯ ಜನರು ತುಂಬ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ. ಶನಿಯ ಒಂದು ಹಿಮ್ಮುಖ ಚಲನೆಯಿಂದ ಈ ರಾಶಿಚಕ್ರ ಚಿಹ್ನೆಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಲಿದ್ದಾರೆ. ಹಾಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚಿಸ್ತಾ ಇದ್ದರೆ ಈ ಅವಧಿಯಲ್ಲಿ ಹಾಗೆ ಮಾಡೋದು ಲಾಭದಾಯಕ ಅಂತ ಸಾಬೀತುಪಡಿಸಬಹುದು. ಇದರೊಂದಿಗೆ ನಿಮ್ಮ ಪೋಷಕರ
ಪೋಷಕರಾಗಿರಲಿ, ಕುಟುಂಬದಿಂದ ನೀವು ಸಂಪೂರ್ಣ ಎಲ್ಲ ಬಗೆಯ ಬೆಂಬಲವನ್ನು ಕೂಡ ಪಡೆಯುವಂಥದ್ದು. ಇದರಿಂದಾಗಿ ನೀವು ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮ ಹೆಸರನ್ನು ಪ್ರಸಿದ್ಧಗೊಳಿಸಲು ಸಾಧ್ಯವಾಗುವಂಥದ್ದು. ಹಠಾತ್ ಆರ್ಥಿಕ ಲಾಭ ಬರುವಂಥದ್ದು, ತುಂಬ ಜಾಸ್ತಿ ಸಾಧ್ಯತೆಗಳು ಇರುವಂಥದ್ದು. ಅಂಥ ಪರಿಸ್ಥಿತಿಯಲ್ಲಿ ನೀವು ಹಣದ ಬಗ್ಗೆ ತೃಪ್ತರಾಗಬಹುದು. ಇದರೊಂದಿಗೆ ಕುಟುಂಬದಲ್ಲಿ ಸಂತೋಷ ತುಂಬಾ ಇರುವಂಥದ್ದು. ಇದು ಈ ಒಂದು ಕುಂಭರಾಶಿಯಲ್ಲಿ ಶನಿಯ ಒಂದು ಹಿಮ್ಮುಖ ಚಲನೆಯಿಂದ ಈ 3 ರಾಶಿಗೆ ತುಂಬಾ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.